ಅಪ್ಪ ಏನಪ್ಪ? ಅಲ್ಲಿ ನೋವಪ್ಪ. ಯಾವಾಗಿಂದಪ್ಪ? ನಿನ್ನೆಯಿಂದಪ್ಪ. ಇದಕ್ಕೊಂದು ಉಪಾಯ ಮಾಡೋಣ ಬಾಪ. ಎಲ್ಲರಿಗೂ ನಮಸ್ಕಾರ. ನಿಶಾಂತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಈ ಮೂಗಿರೋವರೆಗೂ ನೆಗಡಿ ತಪ್ಪಲ್ಲಂತ. ಅಂದ್ರೆ ನಾವು ಬದುಕಿರೋವರೆಗೂ ಈ ನೆಗಡಿ ಯಾಕೆ ಬರುತ್ತೆ, ಯಾಕೆ ಹೋಗೋದೆ ಅಂತ ಯಾಕೆ ಗೊತ್ತಾಗಲ್ಲ. ಬಟ್ ನೆಗಡಿ ಯಾವಾಗ್ಲೂ ಇದ್ದೇ ಇರುತ್ತೆ. ಹಾಗೆ ಮನುಷ್ಯನಿಗೆ ಸುಖವಾಗಿರೋ ಮನುಷ್ಯ, ಖುಷಿಯಾಗಿರೋ ಮನುಷ್ಯ ಭೂಮಿ ಮೇಲೆ ಯಾರಿದ್ದಾನೆ ಅಂದ್ರೆ ಆಲ್ಮೋಸ್ಟ್ ಯಾರು ಇರೋಕ್ ಚಾನ್ಸ್ ಇಲ್ಲ. ಎಲ್ಲರಿಗೂ ಒಂದು ನೋವು, ಕುಂದು ಕೊರತೆಗಳು ಇದ್ದೇ ಇರುತ್ತೆ. ನೋವಿಲ್ ಮನುಷ್ಯ ಯಾರಿದಾನೆ? ಈ ಬುದ್ಧ ಹೇಳಿದ್ರಂತೆ, ನಿಮ್ ಮಗನ್ ಬದುಸ್ಕೊಡ್ತೀನಿ, ಸಾವಿಲ್ದ ಮನೆಯಿಂದ ಸಾಸಿವೆ ತಗೋಬಾ ಅಂತೇಳಿ. ಹಂಗೆ ಮನುಷ್ಯ ಅಂದ್ಮೇಲೆ ನಾನ್ ನೆಮ್ಮದಿ ಬದುಕ್ತಾ ಇದೀನಪ್ಪ ಅನ್ನೋ ಮನುಷ್ಯ ಭೂಮಿ ಮೇಲೆ ಸಿಗೋದೇ ರೇರು. ನಾನಂತೂ ನೋಡಿಲ್ಲಪ್ಪ. ಬಟ್ ಅವ್ರ ಮುಂದೆ ಏನೋ ಒಂದು ಪ್ರಾಬ್ಲಮ್, ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಎಷ್ಟೇ ದುಡ್ಡಿರ್ಲಿ, ಬಡವ ಆಗ್ಲಿ, ಅವ್ನ್ ಸಾವುಕಾರ ಆಗ್ಲಿ, ಫಿಸಿಕಲ್ ಆಗಿ ಅಟ್ಲೀಸ್ಟ್ ಒಂದು ಹೆಲ್ತ್ ಇಶ್ಯೂಸ್ ಆಗ್ಲಿ, ಇಲ್ಲಾಂದ್ರೆ ಒಂದು ಫೈನಾನ್ಷಿಯಲ್ ಆಗ್ಲಿ, ಏನೋ ಒಂದು ಪ್ರಾಬ್ಲಮ್ ಸಣ್ಣ ಪುಟ್ಟ ಎಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಒಂದು ಚಿಂತೆ ಅಂತೂ ಇರುತ್ತೆ. ಚಿಂತೆ ಇಲ್ದಂಗೆ ಸಂತೆಯಲ್ಲಿ ನಿಂತೆ ಅಷ್ಟೇ ಆತರ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಚಿಂತೆ ಇಲ್ದ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಅದ್ರಲ್ಲಿ ಸಾಲು ಸಾಲು ನಾವು ನೋವುಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಸೊ ನನಗೆ ಒಂದು ಕಾಡ್ತಾ ಇದ್ದ ನೋವು ಏನಪ್ಪಾ ಅಂದ್ರೆ ಹಲ್ನೋವು. ಹೌದು, ಈ ಹಲ್ನೋವು ನನಗೆ ಯಾವಾಗಿಂದ ಕಾಡ್ತಾ ಇತ್ತಂದ್ರೆ, ನಾನು 8ರಿಂದ 9ನೇ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆದ್ನೋ, ಅಂದ್ರೆ ಓದ್ತಾ ಇದ್ನೋ, ಸುಮಾರು ಒಂದು 15-18 ವರ್ಷನೇ ಆಯ್ತು ಅನ್ಸುತ್ತೆ. ಆವಾಗಿಂದ ನನಗೆ ಈ ಹಲ್ನೋವು ಕಾಡ್ತಾನೆ ಇತ್ತು. ನಾನು ಆವಾಗಿಂದ ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ, ಒಂದ್ ಸ್ವೀಟ್ ತಿಂದಿಲ್ಲ. ತಿಂದ್ರೆ ಬೈ ಎನಿ ಚಾನ್ಸ್ ತಿನ್ಲೇಬೇಕು ಅಂತ ತಿಂದ್ರೆ ಇಮಿಡಿಯೇಟ್ ನಾನು ಬ್ರಷ್ ಮಾಡಿದ್ರೆ ಮಾತ್ರ ನನಗೆ ಹಲ್ಲು ಸ್ವಲ್ಪ ಅವಾಯ್ಡ್ ಆಗ್ತಿತ್ತು. ಇಲ್ಲಾಂದ್ರೆ ಲವಂಗನ ಯೂಸ್ ಮಾಡ್ತಿದ್ದೆ. ಸೊ ಆವಾಗಿಂದ ನಾನು ಸ್ವೀಟ್ ಅನ್ನೋದೇ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ಎಲ್ಲೋಗೆ ಒಂದು ಪರಿಹಾರನೇ ಸಿಕ್ಕಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಹಲ್ ತೆಗಿಬೇಕು ಅಂತಾರೆ. ಯಾಕೆ ಹಲ್ ತೆಗಿಬೇಕು ಅಂದ್ರೆ, ನನಗೆ ಹಲ್ಲು ನೋವು ಇದ್ದಿದ್ದು ಈ ದವಡೆ ಮೇಲೆ ಇದೆಯಲ್ಲ, ಮೇಲೆ ಭಾಗದ ಕೊನೆ ಹಲ್ಲು. ಆ ಕೊನೆ ಹಲ್ಲಿಗೆ ಏನಾಗುತ್ತೆ ಅಂದ್ರೆ, ಬ್ರಷ್ ಮಾಡೋದಕ್ಕೆ ಬ್ರಷ್ ಹೋಗಲ್ಲ, ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಅಂದ್ರೆ ಈ ನಾನು ಅವರು ಆ ಡಾಕ್ಟರ್ ಕೊಡೋ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೆ ಸ್ವಲ್ಪ ದಿನ ಕಮ್ಮಿ ಆಗ್ತಿತ್ತು. ಬಟ್ ಅವ್ರೊಂದು ಇದ್ ಕೊಡ್ತಿದ್ರು ಫ್ಲಶ್ ಮಾಡೋದಕ್ಕೆ, ಆ ಹಲ್ಲು ನೋವು ಕಮ್ಮಿ ಆಗೋದಕ್ಕೆ. ಬಟ್ ಅದ್ ಯಾವ್ದು ವರ್ಕ್ ಆಗ್ಲೇ ಇಲ್ಲ. ಸೊ ಈ ತರ ಇದ್ದಾಗ ಏನ್ ಮಾಡೋದು ಅಂದ್ರೆ, ಈ ಸೆನ್ಸೋಡೈನ್ ಟೂತ್ ಪೇಸ್ಟ್ ನ ನಾನು ಯೂಸ್ ಮಾಡಿದೆ. ಯಾವಾಗ ಯೂಸ್ ಮಾಡಿದ್ದೆ ಅಂದ್ರೆ, ತುಂಬಾ ವರ್ಷಗಳಿಂದ ಯೂಸ್ ಮಾಡಿದ್ದೆ. ಬಟ್ ನನಗ ಆವಾಗ ಹಲ್ಲು ನೋವು ಸ್ವಲ್ಪ ಕೂಡ ಕಮ್ಮಿ ಆಗ್ಲಿಲ್ಲ. ಬಟ್ ಆಮೇಲೆ ಏನಾಯ್ತಂದ್ರೆ, ರೀಸೆಂಟ್ ಆಗಿ ಲಾಸ್ಟ್ ಈ ನಮ್ಮ ಮನೇಲಿ ಗೌರಿ ಹಬ್ಬ, ಇದು ವರಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ ಆನೇಕಲ್ಲಲ್ಲಿ ಒಂದು ಮಾರ್ಟ್‌ಗೆ ಹೋದಾಗ ನನಗೆ ಒಂದು ಸೆನ್ಸೋಡೈನ್ ದೊಡ್ಡದೊಂದು ಟೂತ್ ಪೇಸ್ಟ್ ತಗೊಂಡೆ. ಟೂತ್ ಪೇಸ್ಟ್ ತಗೊಂಡು ಅದ್ರ ಜೊತೆಲಿ ಏನಪ್ಪಾ ಆಯ್ತಂದ್ರೆ ಕಾಂಬೋ ಪ್ಯಾಕ್ ಇತ್ತು. ಅಂದ್ರೆ ಟೂತ್ ಬ್ರಷ್ ಟೂತ್ ಬ್ರಷ್ ಎಷ್ಟಿತ್ತಂದ್ರೆ ಒಂದು ಅರ್ಧ ಇಂಚು. ಸೊ ಇದನ್ನ ನಾನು ಇಷ್ಟ ದಿನ ಬ್ರಷ್ ಮಾಡಿದೆ, ಬ್ರಷ್ ಎಲ್ಲ ದೊಡ್ಡದಿತ್ತು. ಬಟ್ ಯಾವ ಪೇಸ್ಟ್ ಯೂಸ್ ಮಾಡಿದ್ರು ನನಗೆ ಹಲ್ಲು ನೋವು ಕಮ್ಮಿ ಆಗ್ತಾ ಇಲ್ಲ. ಯಾಕಂದ್ರೆ ನನಗೆ ಹಲ್ಲಿನ ಈ ತುದಿ ಭಾಗದಲ್ಲಿ ನೋವಿತ್ತು. ಈ ಲಾಸ್ಟ್ ಭಾಗದಲ್ಲಿ ನೋವಿದ್ದಾಗ ಆ ಬ್ರಷ್ ಅಲ್ಲಿಗೆ ಹೋಗಿ ಕರೆಕ್ಟ್ ಆಗಿ ಟಚ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ನನಗೆ ಹಲ್ಲು ನೋವು ಇದುವರೆಗೂ ಕಮ್ಮಿ ಆಗ್ಲೇ ಇರಲಿಲ್ಲ. ಸೊ ಅದೇನ್ ಮಾಡಿದೆ ಅಂದ್ರೆ, ನಾನು ಒಂದು ಚಿಕ್ಕ ಟೂತ್ ಬ್ರಷ್ ಮತ್ತೆ ಸೆನ್ಸೋಡೈನ್ ತಗೊಂಡ್ ಬಂದೆ. ಟೂತ್ ಬ್ರಷ್ ಯಾವಾಗ್ಲೂನು ಅರ್ಧ ಇಂಚ್ ಮಾತ್ರ. ತುಂಬಾ ದೊಡ್ಡ ಟೂತ್ ಬ್ರಷ್ ಅಲ್ಲಿ ಬ್ರಷ್ ಮಾಡೋದ್ರಿಂದ ಅದು ವರ್ಕ್ ಆಗಲ್ಲ. ಸೊ ಈಗ ನನ್ನ ಮ್ಯಾಜಿಕ್ ನನ್ನ ಲೈಫಲ್ಲಿ ನಡೆದೋಗಿದೆ ಅಂದ್ರೆ, ಲಾಸ್ಟ್ ಒಂದು 15-20 ಡೇಸ್ ಇಂದ ನಾನು ಡೈಲಿ ಕಾಫಿ ಕುಡ್ತಾ ಇದ್ದೀನಿ, ಸ್ವೀಟ್ ತಿಂತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ. ಬಟ್ ನನಗೆ ಹಲ್ಲು ನೋವು ಅನ್ನೋದೇ ಬರ್ತಾ ಇರಲ್ಲ. ಇದ್ರಲ್ಲಿ ಮೇಜರ್ ಪ್ಲಸ್ ಪಾಯಿಂಟ್ ಆಗಿದೆ ಏನಪ್ಪಾ ಅಂದ್ರೆ, ಒಂದು ಸೆನ್ಸೋಡೈನ್ ಟೂತ್ ಪೇಸ್ಟ್, ಮತ್ತೆ ನಾನು ಯೂಸ್ ಮಾಡ್ತಾ ಇರುವಂತ ಬ್ರಷ್. ಬ್ರಷ್ ಯಾವ್ದಂದ್ರೆ, ನಾವ್ ಯಾವುದೇ ಕಾರಣಕ್ಕೂ ಟೂತ್ ಬ್ರಷ್ ನ ಚಿಕ್ಕದಾಗಿ ಯೂಸ್ ಮಾಡ್ಬೇಕು. ಚಿಕ್ಕ ಟೂತ್ ಬ್ರಷ್ ಯೂಸ್ ಮಾಡೋದ್ರಿಂದ ತುಂಬಾನೇ ಸಮಸ್ಯೆಗಳು ಬಗೆಹರಿಯುತ್ತೆ. ಹೌದು. ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾನ್ ಅಲ್ಲೋಗಿ ಇಷ್ಟು ವರ್ಷ ತಿಂದಂತ ಬಾಧೆನ ಯಾರು ತಿನ್ಬಾರ್ದು ಅಂತ ಹೇಳಿ ಡೈರೆಕ್ಟ್ ಆಗಿ ಆ ಟೂತ್ ಬ್ರಷ್ ಮತ್ತೆ ಸೆನ್ಸೋಡೈನ್ ಟೂತ್ ಪೇಸ್ಟ್ ನ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದೀನಿ. ನೀವ್ ಇದನ್ನ ತಗೊಂಡ್ ಯೂಸ್ ಮಾಡಿದ್ರೆ 99.9% ಎಲ್ಲರಿಗೂ ಹಲ್ಲು ನೋವು ಸಮಸ್ಯೆ ಕಮ್ಮಿ ಆಗೇ ಆಗುತ್ತೆ ಅಂತ ನಾನ್ ಗ್ಯಾರಂಟಿ ಹೇಳ್ತೀನಿ.
ಯಾಕಂದ್ರೆ 16 ರಿಂದ 17 ವರ್ಷ ಪುಟ್ಟಿರೋ ಹಲ್ನೋ ಬಾಧೆನ ಒಂದು ಟೂತ್ ಬ್ರಷ್ ಮತ್ತೆ ಸೆನ್ಸೋಡೈನ್ ಪೇಸ್ಟ್ ಇಂದ ನನಗೆ ಬಗೆಹರಿದೆ ಅಂದ್ರೆ ಎಲ್ಲರಿಗೂ ಬಗೆಹರದಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಖಂಡಿತವಾಗ್ಲೂ ಇದೆಲ್ಲರಿಗೂ ವರ್ಕ್ ಆಗೇ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದೀನಿ. ಸೊ ನೋಡ್ತಾ ಇದೀನಿ ನೋಡಿ, ಇದು ನಾನು ಯೂಸ್ ಮಾಡಿದಂತ ಸೆನ್ಸೋಡೈನ್ ಟೂತ್ ಪೇಸ್ಟ್. ಆದಷ್ಟು ಟೂತ್ ಪೇಸ್ಟ್ ನ ಸ್ವಲ್ಪ ದುಡ್ಡು ತಗೊಳ್ಳಿ. ದುಡ್ಡು ಟೂತ್ ಪೇಸ್ಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದೇ ಚಿಕ್ಕ ಚಿಕ್ಕ ಟೂತ್ ಪೇಸ್ಟ್ ಎಲ್ಲ ತಗೊಂಡ್ರೆ ನೀವು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಆಗಿರಲ್ಲ. ನಿಮ್ಗೆ ಆಲ್ರೆಡಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇದೀನಿ, ತಗೊಂಡ್ರೆ ದೊಡ್ಡ ಟೂತ್ ಪೇಸ್ಟ್ ನ ತಗೊಳ್ಳಿ. ಸೊ ಇದನ್ನ ನೋಡ್ಕೊಳ್ಳಿ. ಟೂತ್ ಪೇಸ್ಟ್ ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಇದು 150 ಗ್ರಾಮ್ ಇದೆ. ನೋಡ್ಬೋದು ನೀವು, 150 ಗ್ರಾಮ್ ಇದೆ. ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಪ್ರೈಸ್ ಪೌಚ್ ಮೇಲೆ ಇರುತ್ತೆ, ನೋಡ್ಕೊಂಡು ಓಕೆನಾ. ಮತ್ತೆ ಇದ್ರ ಜೊತೆ ಕಾಂಬೋ ಪ್ಯಾಕ್ ಇರುತ್ತೆ. ಇಲ್ಲಾಂದ್ರೆ ನೀವು ತಗೊಂಡ್ರೆ ಸೆನ್ಸೋಡೈನ್ ಟೂತ್ ಬ್ರಷ್ ನ ತಗೊಳ್ಳಿ. ಇದನ್ನ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ತುಂಬಾ ಚಿಕ್ಕಿದೆ, ಒಂದು ಅರ್ಧ ಇಂಚ್ ಅಷ್ಟೇ ಇರೋದು. ಒಂದು ಅರ್ಧ ಇಂಚ್, ಒಂದು ಅರ್ಧ ಮುಕ್ಕಾಲ್ ಇಂಚ್ ಇದೆ. ಆದಷ್ಟು ನೀವು ಟೂತ್ ಬ್ರಷ್ ನ ತುಂಬಾ ಚಿಕ್ಕ ಟೂತ್ ಬ್ರಷ್ ನ ಯೂಸ್ ಮಾಡಿದ್ರೆ ಇದು ಬಾಯಲ್ಲಿರುವ ಹಲ್ಲುಗಳು ಎಲ್ಲ ಮೂಲೆ ಮೂಲೆಗೆ ಹೋಗುತ್ತೆ. ಈ ಮೂಲೆ ಮೂಲೆಗಳಿಂದ ನಿಮಗೆ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಎಲ್ಲದನ್ನು ಅಂದ್ರೆ ಬ್ರಷ್ ಕರಡಾಗುತ್ತೆ. ನಿಮ್ಗೆ ಮೂಲೆ ಮೂಲೆ ಬ್ರಷ್ ಕರಡಾದಾಗ ನಿಮ್ಗೆ ಹಲ್ಲೋ ಸಮಸ್ಯೆಗಳು ಕಾಣಿಸ್ಕೊಳೋದು ತುಂಬಾ ರೇರು, ಕಾಣಿಸ್ಕೊಳೋದಿಲ್ಲ. ಸೊ ನಾನು ಇಷ್ಟು ವರ್ಷ ಪಟ್ಟಂತ ಹಲ್ಲೋಗೆ ಸಮಸ್ಯೆಗೆ ನನಗೆ ಮೂಲ ಒಂದು ಪರಿಹಾರ ಅಂತ ಕೊಟ್ಟಿರೋದೇ ಈ ಸೆನ್ಸೋಡೈನ್ ಟೂತ್ ಬ್ರಷ್ ಮತ್ತೆ ಟೂತ್ ಪೇಸ್ಟ್. ಸೊ ದಯವಿಟ್ಟು ಯಾರನ್ನ ಹಲ್ಲೋವಿದೆ ಇದನ್ನ ಯೂಸ್ ಮಾಡಿ, ಸಮಸ್ಯೆ ಅಂತ ಬಗೆಹರುತ್ತೆ. ಇದ್ಯಾವುದು ಪೇಯ್ಡ್ ಪಾರ್ಟ್ನರ್ಶಿಪ್ ಇಲ್ಲ. ನನಗಿರೋ ಸಬ್ಸ್ಕ್ರೈಬರ್ಗೆ, ನನಗೆ ಬರೋ ವ್ಯೂಸ್ ಯಾರು ನನಗೆ ಪೇಯ್ಡ್ ಪಾರ್ಟ್ನರ್ಶಿಪ್ ಕೊಡಲ್ಲ. ಸೊ ಇದನ್ನ ಯೂಸ್ ಮಾಡಿ, ಖಂಡಿತವಾಗೂ ನಿಮ್ಮ ಹಲ್ಲೋ ಸಮಸ್ಯೆಗೆ ಬಗೆಹರಿಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಯಾರು ನ್ಯೂ ಫಾಲೋ ವ್ಯೂವರ್ಸ್ ಇದ್ರೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.